ಕಾಂಗ್ರೆಸ್ ಮುಖಂಡ ಜಹೂರ್ ಹಾಜಿ ಹುಟ್ಟುಹಬ್ಬದ ಸಮಾರಂಭ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳೆ ತುರುಗಲ್ ಗ್ರಾಮದ ನಿವಾಸಿ ಹಾಗೂ ಗೊಡಚಿ ಮತಕ್ಷೇತ್ರದ ಜಿಲ್ಲಾ ಪಂಚಾಯತ್ನ ಸದಸ್ಯ ಮತ್ತು ಬೆಳಗಾವಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಜಹೂರ್ ಹಾಜಿ ಅವರ ಜನ್ಮ ದಿನಾಚರಣೆ ಜಹೂರ್ ಹಾಜಿ ಅಭಿಮಾನಿ ಬಳಗ ಹಾಗೂ ಮುಖಂಡರು, ಕಾರ್ಯಕರ್ತರು, ಅಪಾರ ಅಭಿಮಾನಿಗಳು ಸೇರಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಅಭಿಮಾನಿ ಬಳಗದಿಂದ ಹಣ್ಣು ಹಂಪಲು ವಿತರಣೆ ಮಾಡಿದರು. ನಂತರ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಬೆಳಗಾವಿ ರಸ್ತೆಯಲ್ಲಿದ್ದ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದ ಹುಟ್ಟುಹಬ್ಬದ ಸಮಾರಂಭದಲ್ಲಿ ನಿವೃತ್ತ ಯೋಧರಿಗೆ ಹಾಗೂ ವೈದ್ಯರಿಗೆ ಸನ್ಮಾನಿಸಿದರು ಮತ್ತು ಹಲವರು ಮಾತನಾಡಿದರು. ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ್, ಜಹೂರ್ ಹಾಜಿ ಸಾರ್ವಜನಿಕರಲ್ಲಿ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದಾರೆ. ಜಹೂರ್ ಗ್ರಾಮ ಪಂಚಾಯತಿ ಸದಸ್ಯ, ಜಿಲ್ಲಾ ಪಂಚಾಯತ್ನಲ್ಲಿ ಏನ್ ಗೆಲ್ತಾನೆ ಅಂದ್ಕೊಂಡಿದ್ದೆ, ಆದರೂ ಗೆದ್ದರೂ ನಂಬಿಕೆ ಉಳಿಸಿದ್ದಾರೆ. ಆದರೆ ನಂತರ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟಾಗ ಬಹಳ ಜನರೊಂದಿಗೆ ವಿರುದ್ಧ ಹಾಕಿಕೊಂಡು ಟಿಕೆಟ್ ನೀಡಿದ್ದೇನೆ. ನಾನು ಶಾಸಕ ಇಲ್ಲದ ಸಂದರ್ಭದಲ್ಲಿ ಬಹಳ ಜನ ಹೆಗಲಿಗೆ ಹೆಗಲು ಕೊಟ್ಟಿದ್ದಾರೆ. ಯಾರಿಗೆ ಯಾವ ಸ್ಥಾನ ಕೊಡಬೇಕು ನನಗೆಲ್ಲ ಗೊತ್ತಿದೆ. ನಾನು ಎಲ್ಲರ ಜೊತೆಗೆ ಇದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಹೂರ್ ಹಾಜಿ ಅಭಿಮಾನಿಗಳು, ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವಕರು, ಎಲ್ಲ ಸಮಾಜದ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು. ಜಹೂರ್ ಹಾಜಿ ಅವರಿಗೆ ಶುಭಾಶಯ ಕೋರ್ತಾ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳೇ, ಮತ್ತೆ ಈ ದಿನ ಇಲ್ಲಿ ಸೇರಿರತಕ್ಕಂಥ ಜನ ನೋಡಿದ್ರೆ ಆತ ಎಷ್ಟು ಜನಪ್ರಿಯ ಆಗಿದ್ದಾರೆ ಅಂತ ನಿಮ್ಮೆಲ್ಲ ಗೊತ್ತಾಗ್ತಾ ಇದೆ. ಆತ ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಿದ್ರು. ಅಂದ್ರೆ ಬಹಳ ಕಷ್ಟ ಆಗೋಯ್ತು ನನಗೆ. ಜಿಲ್ಲಾ ಪಂಚಾಯತ್ ಸೀಟ್ ಕೊಡ್ಬೇಕಾದ್ರೆ ಬಹಳ ಅಡಚಣೆ ಆಯಿತು. ನನಗೆ 100% ಇತ್ತು, ಇದಕ್ಕೆ ಕೊಡಬೇಕು ಗೆಲ್ತಾನೆ ಅಂತ ನನಗೆ ಆತ್ಮವಿಶ್ವಾಸ ಇತ್ತು. ಹಾಗೆ ಬಹಳ ಜನ ವಿರುದ್ಧ ಕಟ್ಕೊಂಡು ಜೀವನಗಳಿಗೆ ನಾನು ಸೀಟ್ ಕೊಟ್ಟೆ. ಅದು ನಂಬಿಕೆ ಉಳಿಸಿ ನಿಮ್ಮೆಲ್ಲ ಆಲೋಚನೆಗಳಿಂದ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್. ಅದೇ ರೀತಿ ನಾನು ಶಾಸಕ ಇದ್ದಾಗ ನಮಗೆ ಹೆಗಲ ಮೇಲೆ ಹೆಗಲು ಕೊಟ್ಟು ನಮಗೆ ಸಾಥ್ ಕೊಟ್ಟಂತ ಕುಮಾರ್ ಅಷ್ಟೇ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥ ಕುಮಾರು, ದೇವರಾಜು, ರಂಗೇಗೌಡರಾಗಲಿ ಬಹಳ ಜನ ನಮ್ಮ ಸ್ನೇಹಿತರು ಬಹಳ ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮ ಪಕ್ಷಕ್ಕೆ ಬಹಳ ಒತ್ತು ಕೊಟ್ಟು ನಾವು ಕಷ್ಟಕಾಲದಿಂದ ಎಲ್ಲ ನಮ್ಮ ಜೊತೆ ಇದ್ದಾರೆ. ಈಗ ಕೂಡ ಮುಂದೆ ಕೂಡ ನಮ್ಮ ಜೊತೆ ನಾವು ಅವ್ರನ್ನ ಯಾವ ಸ್ಥಾನಗಳಿಗೆ ಅವ್ರಿಗೆ ಅಧಿಕಾರ ಕೊಡಿಸ್ಬೋದು ಅಂತ ನಮಗೆಲ್ಲ ಗೊತ್ತಿದೆ. ಇಷ್ಟೆಲ್ಲ ಇಟ್ಕೊಂಡು ನಾವು ಅವ್ರಿಗೆಲ್ಲರೂ ಯಾರ್ಯಾರು ಕಷ್ಟಪಟ್ಟಿದ್ದಾರೋ, ನಮ್ಮ ಪಕ್ಷ ನಮ್ಮ ಪರ ನಿಂತಿದ್ದಾರೋ ಅವ್ರಿಗೆಲ್ಲನೂ ಈಗ ಸ್ವಲ್ಪ ದಿನದಲ್ಲಿ ಉನ್ನತ ಸ್ಥಾನ ಸಿಗುತ್ತೆ ಅಂತ ಹೇಳಿ ನಾನು ಹಾರೈಸಿ ನನಗೆಲ್ಲ ನಮಸ್ಕಾರ.